ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಏನಿದೆ ನೋಡಿ ಅದನ್ನ ಈ ತರ ಮೇಲಕ್ಕೆ ಹಾಕೊಳ್ಳಿ. ಏನ್ ಗೊತ್ತಾ, ನಾನೀಗ ಜಸ್ಟ್ ಹೋಗಿ ಗಿಡಗಳಿಗೆ ನೀರ್ ಹಾಕೊಂಡು ಬಂದೆ. ಬಟ್ ನನ್ ದಾಸವಾಳ ಗಿಡ ಉಂಟಲ್ಲ, ಅದನ್ನ ಒಬ್ಸರ್ವ್ ಮಾಡಿದೆ. ನಂಗೆ ತುಂಬಾನೇ ಬೇಜಾರಾಯ್ತು. ಏನಂದ್ರೆ ಅದ್ರ ಎಳೆಯಲ್ಲಿ ಉಂಟಲ್ಲ, ಸಣ್ಣ ಸಣ್ಣದಾಗಿ ಈ ಕೀಟಗಳು ಬಂದಿದ್ದೇವೆ ಆಯ್ತಾ. ರೆಕಾರ್ಡ್ ಮಾಡುವ ವಿಷಯ ಏನಂದ್ರೆ, ನಂಗೆ ಮತ್ತೆ ಹಸ್ಬೆಂಡಿಗೆ ಒಂದು ಸಣ್ಣ ವಿಷಯದಲ್ಲಿ ಕೋಪ, ಗಲಾಟೆ, ಮನಸ್ತಾಪ ಆಗಿದೆ. ಸೊ ಅದರ ಎಂಡಿಂಗ್ ಫಲಿತಾಂಶ ಹೇಗಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿಟ್ಟೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ರೂ ತುಂಬಾನೇ ಹುಷಾರಾಗಿ ಸೌಖ್ಯವಾಗಿ ಇದ್ದೀರಾ ಅಂತ. ನಾನು ಕೂಡ ಅಷ್ಟೇ ಸೂಪರ್ ಆಗಿದ್ದೇನೆ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗಂಟೆ ನೋಡ್ಬೋದು. ಇವತ್ತೊಂದು ಸ್ವಲ್ಪ 10 ನಿಮಿಷ ಸ್ವಲ್ಪ ನಾನು ಏನಾಯ್ತಂದರೆ ಸ್ವಲ್ಪ ಲೇಟ್ ಆಯಿತು ಆಯಿತಾ. ಓಕೆ, ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವನಾ? ಬನ್ನಿ, ಇವತ್ತಿನ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡುವ. 30 ಡೇಸ್ ಚಾಲೆಂಜಿನ 14ನೇ ದಿನದಲ್ಲಿ ಇವತ್ತು ನಾವಿದ್ದೇವೆ. ಸೊ ಇವತ್ತಿನ ದಿನಕ್ಕೆ ನಾನು ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ಯಾವುದಂದ್ರೆ ಅದೇ ಟೊಮ್ಯಾಟೊ ಬಾತ್. ಸೊ ಟೊಮ್ಯಾಟೊ ಬಾತ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ. ಸೊ ಅದನ್ನ ನಾನು ಯಾವ ತರ ಮಾಡ್ತೇನೆ ಎಂಬುದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ ನೋಡಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ 1/2 ಕಪ್ ಅಷ್ಟು ಕಾಯಿ ತುರಿ ಬೇಕು, ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಹಾಗೇನೆ 3 ಟೊಮ್ಯಾಟೊ ಹಚ್ಚಿದ್ದೇನೆ. ಹಾಗೇನೆ 1.5 ಅಷ್ಟು ಈರುಳ್ಳಿಯನ್ನ ಹಾಕಬೇಕು. ಹಾಗೇನೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕಡಲೆಕಾಯಿ, ಹಾಗೇನೆ ಅರ್ಧ ಸ್ಪೂನ್ ಜೀರಾ, 1-2 ಒಗ್ಗರಣೆಗೆ ಬೇಕಾಗುವಷ್ಟು ಒಂದು ಬ್ಯಾಡಿಗೆ ಮೆಣಸು, ಹಾಗೇನೆ ಉದ್ದಗಾಗಿ ಹಚ್ಚಿರುವಂತಹ ಶುಂಠಿ 1 ಇಂಚಷ್ಟು, 4-5 ಜಜ್ಜಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೇನೆ 2 ಕಾಯಿ ಮೆಣಸು, ಚಕ್ಕೆ, 1/4 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/2 ಸ್ಪೂನ್ ಅಷ್ಟು ಸಾಸಿವೆ, 1/4 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಮತ್ತೇನ್ ಬೇಕಂದ್ರೆ ರೈಸ್ ಅನ್ನ ನೀವು ಬಾಯ್ಲ್ ಮಾಡಿ ಇರಬೇಕು. ಸ್ವಲ್ಪ ಇಲ್ಲಿ ನಂದು ತುಂಬಾ ಜಾಸ್ತಿನೇ ಬೆಂದಿದೆ, ಜಾಸ್ತಿ ಬೇಯಲಿಕ್ಕೆ ಬಾರ್ತಾ ಆಯ್ತಾ. ಸೊ ರೈಸ್ ಬೇಕು, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಈಗ ನಾವು ಸ್ಟಾರ್ಟ್ ಮಾಡುವ, ಬನ್ನಿ. ತುಂಬಾ ಈಸಿ ಅಂಡ್ ಕ್ವಿಕ್ ಆಗಿ ಮಾಡುವಂತಹ ಟೊಮ್ಯಾಟೊ ಬಾತ್ ಅನ್ನ ಸ್ಟಾರ್ಟ್ ಮಾಡುವ. ಫಸ್ಟ್ಗೆ ಇಲ್ಲಿ ಇಂಡಕ್ಷನ್ ಅನ್ನ ಆನ್ ಮಾಡಿ, ಒಂದು ದೊಡ್ಡ ಬಾಣಲೆಯನ್ನ ತಗೊಳ್ಳಿ. ಹಾಗೇನೆ ಇದಕ್ಕೆ ನಾವೀಗ ಆಯಿಲ್ ಅನ್ನ ಹಾಕ್ಬೇಕು. ಇಲ್ಲಿ ನಮ್ಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೇಕಾಗ್ತದೆ. ಯಾಕೆ ಹೇಳಿ, ನಾನಿಲ್ಲಿ ಸ್ವಲ್ಪ ಕಡಿಮೆನೆ ಮಾಡಿದ್ದೇನೆ. ನಾವಿಲ್ಲಿ ಫ್ರೈ ಮಾಡ್ತಾ ಇದ್ದೇವೆ ಅಲ್ವಾ, ಸೊ ಹಾಗಾಗಿ ಕಡಲೆ ಬೀಜವನ್ನ ಫ್ರೈ ಮಾಡ್ತೇವೆ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು, ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೆ ಆಯಿಲ್ ತುಂಬಾ ಜಾಸ್ತಿನೇ ಹಾಕ್ಬೇಕಾಗ್ತದೆ. ಈಗ ಆಯಿಲ್ ಬಿಸಿ ಆಗಿದೆ, ನಾವೀಗ ಒಂದೊಂದನ್ನೇ ಹಾಕ್ತಾ ಹೋಗುವ. ಇಲ್ಲಿ ನಾನು ಫಸ್ಟಿಗೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ, ಜೀರಾ, ಚಕ್ಕೆ, 2 ಬ್ಯಾಡಿಗೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕಾಯಿ ಮೆಣಸು, ಹಾಗೆ ಕಡಲೆ. ಗೋಡಂಬಿ ಇದ್ದವರು ಗೋಡಂಬಿಯನ್ನ ಯೂಸ್ ಮಾಡ್ಕೊಳ್ಬಹುದು, ಇದಕ್ಕಿಂತ ಅದು ಬೆಟರ್ ಆಗುತ್ತೆ. ನನ್ನ ಹತ್ರ ಗೋಡಂಬಿ ಇಲ್ಲ, ಹಾಗಾಗಿ ನಾನು ಕಡ್ಲೆಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಸಹ ಓಕೆ ಆಯ್ತಾ, ನೆಲಕಡ್ಲೆ ಸಹ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ.
ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀವು ಇದಕ್ಕೆ ನೀರುಳ್ಳಿಯನ್ನು ಹಾಕಬೇಕು. ಫ್ರೈ ಮಾಡ್ಕೊಳ್ಳಿ. ಸೊ ಈಗ ನಾವು ಟೊಮ್ಯಾಟೊ ಅನ್ನು ಹಾಕ್ತಾ ಇದ್ದೇವೆ. ಟೊಮ್ಯಾಟೊ ಹಾಕುವ ಮುಂಚೆ ಕರಿಬೇವನ್ನ ಹಾಕಿ ಈಗ ಇದಕ್ಕೆ ಟೊಮ್ಯಾಟೊ ಅನ್ನ ಹಾಕಿ ಈಗ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕಾಯ್ತಾ. ಸೊ ಅಲ್ಲಿವರೆಗೆ ಫ್ರೈ ಮಾಡ್ತಾನೆ ಇರಬೇಕು. ಈಗ ಬೇಕಿದ್ರೆ ಉಪ್ಪನ್ನ ನೀವು ಸೇರಿಸಿ, ಬೇಗನೆ ಬೇಯ್ತದೆ. ರುಚಿಗೆ ಬೇಕಾಗುವಷ್ಟು ನಿಮ್ಗೆ ಉಪ್ಪನ್ನ ಹಾಕ್ಬೇಕು. ಚೆನ್ನಾಗಿ ಬೆಂದಿದೆ ಆಯ್ತಾ. ಈಗ ಬೇಕಿದ್ರೆ ನೀವು ಇದಕ್ಕೆ ಬೇರೆ ಯಾವ್ದು ಬೇಕು ನೋಡಿ ಅದನ್ನ ಆಡ್ ಮಾಡಿ. ಇಲ್ಲಿ ಸ್ವಲ್ಪ ಖಾರದ ಪುಡಿಯನ್ನ ಹಾಕ್ತಾ ಇದ್ದೇನೆ ನಾನು. ಹಾಗೇನೆ ಧನಿಯಾ ಪೌಡರ್, ಟರ್ಮರಿಕ್ ಪೌಡರ್, ಕಾಯಿ ತುರಿ ಮಿಕ್ಸ್ ಮಾಡಿ. ಈಗ ರೈಸ್ ಹಾಕುವ ಟೈಮ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡುಂಟಲ್ಲ, ಎಲ್ಲವನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೀಗ ನೀವು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಏನಿದೆ ನೋಡಿ ಅದನ್ನ ಈ ತರ ಮೇಲಕ್ಕೆ ಹಾಕೊಳ್ಳಿ. ಹಾಕೊಂಡು ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟುಂಟಲ್ಲ ಅದನ್ನ ಒಂದ್ ಸ್ವಲ್ಪ ಅಲ್ಲಿಗೆನೆ ಬೇಯಲಿ ಅದು. ಮತ್ತೆ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಏನಂದ್ರೆ ನನ್ನ ಡೈಲಿ ರೂಟೀನ್ ಏನಿದೆ ನೋಡಿ, ಮನೆ ಕೆಲಸ, ಅದೇ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಹಾಗೇನೆ ನನ್ನ ಹಸ್ಬೆಂಡ್ಗೆ ಟಿಫಿನ್ ಹಾಕಿ ಅವರನ್ನ ಕೆಲ್ಸಕ್ಕೆ ಕಳ್ಸೋದು, ಇದೆಲ್ಲ ಆಯ್ತು. ಈಗ ನಾನು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗ್ ಬಂದಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೇನೆ ಆಯ್ತಾ. ಓಕೆನಾ? ಈಗ ನಾವು ರೆಸಿಪಿ ಟೇಸ್ಟ್ ಮಾಡುವ. ಟೊಮ್ಯಾಟೊ ಬಾತ್. ಓಕೆ, ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಅಂತಾನೂ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಓಕೆನಾ? ಸೊ ಇದನ್ನ ತಿನ್ನುವ, ಮತ್ತೆ ಸಿಗುವ. ತಿಂಡಿ ಎಲ್ಲ ಆಯ್ತು. ಈಗ ನನ್ನ ಗಿಡಗಳನ್ನೆಲ್ಲ ನೋಡ್ಕೊಂಡು ಬರುವ ಒಂದು ರೌಂಡು. ಫಸ್ಟಿಗೆ ಏನಂದ್ರೆ ಕೊತ್ತಂಬರಿ ಸೊಪ್ಪಿದ್ದು ಗಿಡ ಹೇಗೆ ಬಂದಿದೆ, ಹಾಗೇನೆ ಅದರ ಬದಿಯಲ್ಲೇ ನಾನು ಟೊಮ್ಯಾಟೊ ಅದರ ಸೀಡ್ಸ್ ಹಾಕಿದ್ದೆ. ಏನಾದ್ರೂ ವ್ಯತ್ಯಾಸ ಕಾಣ್ಬೋದಾ? ಹಂಗನ್ಸ್ತದೆ, ಏನ್ ಕಾಣ್ಲಿಕ್ಕಿಲ್ಲ. ಬನ್ನಿ ಹೋಗಿ ನೋಡುವ. ಓ ಕೊತ್ತಂಬರಿ ಸೊಪ್ಪಂತೂ ಚೆನ್ನಾಗಿ ಬೆಳೆದಿದೆ ನೋಡಿ. ಈ ಕಡೆ ಟೊಮ್ಯಾಟೊ ಗಿಡ ಏನು ಆಗ್ಲಿಲ್ಲ. ನೋಡುವ ಯಾವಾಗ ಬೆಳೀತದೆ. ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ. ಟೊಮ್ಯಾಟೊ ಇನ್ನು ಅದರ ಚಿಗುರು ಬರಲಿಕ್ಕೆ ಟೈಮ್ ತಾಗ್ಬೋದು, ಅಂದರೆ ಗೊತ್ತಿಲ್ಲ ಎಷ್ಟು ದಿವಸ ಆಗುತ್ತೆ ಅದಕ್ಕಂತ. ಸೊ ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಅದಕ್ಕೆ ಸ್ಪ್ರೇ ಮಾಡ್ತೇನೆ. ಓಕೆ,
ಇದನ್ನ ಸ್ವಲ್ಪ ಮೇಲೆ ಇಡಬೇಕು, ಬಿಸಿಲು ಬೇಕಿದಕ್ಕೆ. ಓಕೆ, ಟೊಮ್ಯಾಟೊ ಗಿಡದ ಪಾಟನ್ನು ಮೇಲಿಟ್ಟು ಬಂದೆ. ಈಗ ಈಗ ನಾವು ಹೋಗುವ, ನನ್ನ ಉಳಿದ ಗಿಡಗಳನ್ನು ನೋಡ್ಕೊಂಡು ಬರುವ. ಅಂದರೆ ನನ್ನ ಹೊರಗೆ ಇಟ್ಟಂತಹ ಗಿಡಗಳು ಏನಾಗಿವೆ ಅಂತ ನೋಡುವ ಬನ್ನಿ. ಎಸ್, ನೀರು. ನೋಡಿ ನೋಡಿ, ಈ ಥರ ಇಟ್ಟಿದ್ದೇನೆ ದಂಡೆ ಮೇಲೆ. ಇದು ಕೆಳಗೇನೆ ಇರುತ್ತೆ. ಸೊ ಬಿಸಿಲು ಮಳೆ ಬಂದರೆ ಮಾತ್ರ ಇಲ್ಲಿ ಇಡ್ತೇನೆ. ಹಾಗೆಯೇ ನನ್ನ ಬಾಕಿ ಗಿಡಗಳು ನೋಡ್ಬೋದು. ಏನ್ ಗೊತ್ತಾ, ನಾನೀಗ ಜಸ್ಟ್ ಹೋಗಿ ಗಿಡಗಳಿಗೆ ನೀರ್ ಹಾಕೊಂಡು ಬಂದೆ. ಬಟ್ ನನ್ ದಾಸವಾಳ ಗಿಡ ಉಂಟಲ್ಲ, ಅದನ್ನ ಒಬ್ಸರ್ವ್ ಮಾಡಿದೆ. ನಂಗೆ ತುಂಬಾನೇ ಬೇಜಾರಾಯ್ತು. ಏನಂದ್ರೆ ಅದ್ರ ಎಳೆಯಲ್ಲಿ ಉಂಟಲ್ಲ, ಸಣ್ಣ ಸಣ್ಣದಾಗಿ ಈ ಕೀಟಗಳು ಬಂದಿದ್ದೇವೆ ಆಯ್ತಾ. ಅದು ಯಾವ ತರ ಇದೆ ಅಂದ್ರೆ, ಅದು ಇಷ್ಟರವರೆಗೆ ನೋಡ್ಲಿಕ್ಕಿಲ್ಲ. ನಾನ್ಸ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಸಣ್ಣ ಸಣ್ಣದು ಕೀಟಗಳು ಇರುವೆ ತರ ಇಲ್ಲ. ಸೊ ಅದನ್ನು ಉಂಟಲ್ಲ, ಕಣ್ಣಲ್ಲಿ ನೀವು ಈ ತರ ಉಂಟು ಅಂತ ನೋಡ್ಬೋದು. ಆದ್ರೆ ಮೊಬೈಲ್ ಅಲ್ಲಿ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಕಲರ್ ಬಂದು ಒಂದ್ ಸ್ವಲ್ಪ ವೈಟ್ ಕ್ರೀಮ್ ಕಲರ್ ಆಯ್ತಾ. ಸೊ ನಂಗೀಗ ಟೆನ್ಷನ್ ಆಗಿದೆ, ನನ್ ಗಿಡಕ್ಕೆ ಏನಾಯ್ತಪ್ಪ ಅಂತ. ನಂಗೆ ಹೀಗೇನೆ ಸರ್ಚ್ ಮಾಡುವಾಗ ಗೊತ್ತಾಯ್ತು ಏನಂದ್ರೆ, ಈ ನಮ್ಮ ಯಾವುದೇ ಗಿಡಗಳಿಗೆ ಈ ತರ ಹುಳಗಳೆಲ್ಲ ಬಂದ್ರೆ ಉಂಟಲ್ಲ, ನಾವು ಒಂದು ಲಿಕ್ವಿಡ್ ಅನ್ನ ನಾವೇ ಮನೆಯಲ್ಲಿ ತಯಾರು ಮಾಡ್ಬೋದು. ಯಾವುದಂದ್ರೆ ಅದು ಆ ಈ ನಮ್ಮ ನೀಮ್ ಇದೆ ಅಲ್ವಾ, ಕಹಿಬೇವು, ಅದರ ಲೀವ್ಸ್ ಅನ್ನ ಸ್ವಲ್ಪ ಕುದಿಸ್ಲಿಕ್ಕೆ ಇಟ್ಟು ಅದರ ನೀರನ್ನ ನಾವು ಅದಕ್ಕೆ ಸ್ಪ್ರೇ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ. ಹಾಗೇನೆ ನೀಮ್ ಆಯಿಲ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನ ಕೂಡ ಸ್ಪ್ರೇ ಮಾಡಿದ್ರೆ ಬೆಟರ್. ಸೊ ಮನೆಯಲ್ಲಿ ಈಗ ನಮ್ಮ ಮನೆ ಹತ್ರದಲ್ಲೇ ನೀವಿದ್ದು ಮರ ಉಂಟು, ಅಂದ್ರೆ ಆಂಟಿ ನೆಟ್ಟಿರುವಂತ ಮರ. ಅದರ ಎಳೆ ಉಂಟಲ್ಲ, ಇಲ್ಲಿ ಕಿಟಕಿ ಬದಿಗೆನೆ ಎಟಕುತ್ತೆ ಇಲ್ಲಿ. ಸೊ ನಾನೇನ್ ಮಾಡ್ತೇನೆ ಅಂದ್ರೆ, ಈಗ ಅದರಲ್ಲಿ ಇರುವಂತ ಕೆಲವೊಂದು ಎಳೆಗಳನ್ನು ತೆಗೆದು ಸ್ವಲ್ಪ ಕುದಿಸಿ ಮತ್ತೆ ಅದನ್ನ ನೀರನ್ನ ಸ್ಪ್ರೇ ಮಾಡ್ತೇನೆ. ನೋಡುವ ಗಿಡದಲ್ಲಿ ಇರುವಂತಹ ಕೀಟಗಳೆಲ್ಲ ಹೋಗ್ತದ ಅಂತ. ಸೊ ಈ ಥರ ಮಾಡಿ ನಾವು ನಮ್ಮ ಗಿಡಗಳನ್ನು ರಕ್ಷಣೆ ಮಾಡುವ. ಸೊ ಇದು ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆಯಿತಾ. ಸೊ ನಾನು ಮಾಡಿದ ತಕ್ಷಣ ಅದರಲ್ಲಿ ಏನು ರಿಸಲ್ಟ್ ಒಳ್ಳೇದು ಬಂದರೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಮತ್ತೊಂದು ಹೇಳಿದ್ದದೆ ದಾಸವಾಳ ಗಿಡ. ಈಗ ಒಂದು ಸ್ವಲ್ಪ ಓಕೆ ಆಯ್ತಾ, ಏನಂದರೆ ನಾನು ಅದನ್ನು ಸಪ್ರೇಟ್ ಇಟ್ಟೆ ಅಲ್ವಾ, ಮಳೆ ನೀರು ಬೀಳದ ಹಾಗೆ. ಆದ ನಂತರ ಅದೊಂದು ಸ್ವಲ್ಪ ಎಳೆ ಬೀಳುವುದೆಲ್ಲ ಕಡಿಮೆ ಆಯಿತು. ಇಲ್ಲದ್ರೆ ಏನಾಗ್ತಿತ್ತು ಗೊತ್ತಾ, ಎಲ್ಲೋ ಟೈಪಲ್ಲಿ ಎಳೆ ಬಿದ್ದು ಹಾಳಾಗ್ತಾ ಇತ್ತು. ಅಂದರೆ ಎಲ್ಲೋ ಟೈಪ್ ಆಗೋದು ಎಳೆ ಎಲ್ಲ. ಸೊ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು, ಏನಪ್ಪ ಇದರ ಕತೆ ಅಂತ. ಸೊ ಈಗ ನಾವು ಗಿಡಕ್ಕೆ ಹಾಕುವಂಥ ಕೀಟಗಳನ್ನು ದೂರ ಮಾಡುವಂತಹ ಲಿಕ್ವಿಡ್ ಏನಿದೆ, ಇದ್ದು ಲಿಕ್ವಿಡ್, ಅದನ್ನು ಸ್ಟಾರ್ಟ್ ಮಾಡುವ ಪ್ರೋಸೆಸ್. ಬನ್ನಿ, ನಾನು ನಿಮಗೆ ಹೇಳ್ಕೊಡ್ತೇನೆ ಹೇಗೆ ಅಂತ. ನೋಡಿ, ನಮ್ಮ ಈ ಕಡೆ ವಿಂಡೋ ಓಪನ್ ಮಾಡಿದ ತಕ್ಷಣ ಕೈಗೆನೆ ಸಿಗ್ತದೆ ಆಯ್ತಾ. ಇವತ್ತಿಗೆ ಬೇಕಾಗುವಷ್ಟನ್ನು ನಾನು ಮಾಡ್ತೇನೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡುದು. ಈ ನೇಮ್ ಉಂಟಲ್ಲ, ತುಂಬಾನೇ ಯೂಸ್ಫುಲ್ ಏನು ಔಷಧಿ ಯುಕ್ತ ಇದು ಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಮರ ಉಂಟಲ್ಲ, ಇಷ್ಟು ಹತ್ತಿರ ಇರೋದ್ರಿಂದಾಗಿ ನಮಗೆ ಸ್ವಲ್ಪ ಸೊಳ್ಳೆ ಕಾಟ ಸ್ವಲ್ಪ ಕಡಿಮೆನೆ. ಮತ್ತೊಂದು ವಿಷಯ ಅಂದ್ರೆ ಗಾಳಿ ಕೂಡ, ಇದರ ಗಾಳಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಈಗ ನಾವು ಇದರದ್ದು ನೀರನ್ನ ಕುದಿಸುವ ಆಯ್ತಾ. ಬನ್ನಿ, ಫಸ್ಟ್ ನಾವು ಇದನ್ನ ಕುದಿಸ್ಲಿಕ್ಕೆ ಇಡುವ ಮೊದಲು ಉಂಟಲ್ಲ, ಇದನ್ನ ಚೆನ್ನಾಗಿ ವಾಶ್ ಮಾಡುವ. ಇಲ್ಲಿ ನೋಡ್ಬೋದು, ನಾನು ಕುದಿಸ್ಲಿಕ್ಕೆ ಇದನ್ನ ಇಟ್ಟೆ. ಈಗ ಒಂದು ಸ್ವಲ್ಪ ನೀರು ಹಾಕ್ತೇನೆ ಅದಕ್ಕೆ.
ಸ್ವಲ್ಪ ಟರ್ಮರಿಕ್ ಪೌಡರ್ ಅನ್ನ ಕೂಡ ಹಾಕಿ, ಅದು ಕೂಡ ತುಂಬಾನೇ ಒಳ್ಳೇದಲ್ವಾ. ಓಕೆ, ಇನ್ನು ಕುದಿ ಬಂದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಇದು ಕರೆಕ್ಟ್ ಆಗಿ ನಾನು ಕುದಿಸಿದೆ. ಈಗ ಇದನ್ನ ನೀರು ಸೋಸಿ ಮತ್ತೆ ತಣ್ಣಗಾದ ನಂತರ ನಾವು ಗಿಡಗಳಿಗೆ ಸ್ಪ್ರೇ ಮಾಡುವ. ನೋಡಿ ಕಹಿ ಬೇವಿದ್ದು ನೀರು ಯಾವ ತರ ಬಂದಿದೆ ಅಂತ. ಸೊ ಈಗ ಇದು ತಣ್ಣಗಾಗ್ಲಿ, ಮತ್ತೆ ನಾವು ಇದನ್ನ ಸ್ಪ್ರೇ ಬಾಟಲ್ಗೆ ಹಾಕುವ. ನೀರೀಗ ತಣ್ಣಗಾಗಿದೆ, ಈಗ ನಾನು ಸ್ಪ್ರೇ ಬಾಟಲ್ಗೆ ಹಾಕ್ತೇನೆ. ಎಸ್, ಸ್ಪ್ರೇ ಬಾಟಲ್ ರೆಡಿ. ಈಗ ಗಿಡಗಳಿಗೆ ಕರೆಕ್ಟಾಗಿ ಎಳೆಗೆ ನೀರನ್ನು ಹಾಕ್ತೇನೆ. ನೋಡಿ, ಇದರ ಎಳೆ ಹತ್ರನೇ ಜಾಸ್ತಿ ಬರುದು. ಸ್ಪ್ರೇ ಹಾಕಿ ಬಂದೆ ಆಯ್ತಾ. ನೋಡುವ ಇನ್ನು ನೆಕ್ಸ್ಟ್ ಏನು ಅದರ ರಿಸಲ್ಟ್ ಹೇಗೆ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೇನೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋದು. ನೋಡುವ, ನಾನು ಕೆಲವೊಂದು ಸರ್ಚ್ ಮಾಡಿ ನೋಡಿದೆ. ಸೊ ಈಗ ನನ್ನ ಹಿಂದ್ಗಡೆ ಇರುವಂತಹ ಕೊತ್ತಂಬರಿ ಸೊಪ್ಪಿಗೆ ಕೂಡ ಹಾಕ್ತೇನೆ. ಕೊತ್ತಂಬರಿ ಹಾಗೆಯೇ ನನ್ನ ಟೊಮ್ಯಾಟೊ ಗಿಡಕ್ಕೂ ಹಾಕಿ ಬಂದೆ ಸ್ಪ್ರೇ. ನೋಡುವ, ಅಂದರೆ ಅದರಲ್ಲೂ ಕೂಡ ಉಂಟಲ್ಲ, ಅದರಲ್ಲಿ ಆ ಥರ ಏನಿಲ್ಲ. ಆದರೆ ಅದರಲ್ಲೇನು ಆ ಥರ ಇಲ್ಲ. ಆದರೆ ಕೆಲವೊಮ್ಮೆ ನನಗೆ ಕಾಣಲಿಕ್ಕೆ ಸಿಗ್ತದೆ ಕೀಟಗಳು, ಬೇರೆ ಅದು ಮಾಮೂಲಿ ಇರುವಂಥದ್ದು. ಸೊ ಹಾಕಿ ನೋಡುವ ಇನ್ನು ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಊಟಕ್ಕೆಲ್ಲ ಮಾಡಿ ಇಟ್ಟಿದ್ದೇನೆ. ಆದರೆ ಏನು ಗೊತ್ತಾ, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಟ್ಟಿದೆ ಅಲ್ವಾ, ಟೊಮ್ಯಾಟೊ ಬಾತ್, ಅದು ಉಳಿದಿದೆ. ಸೊ ಉಳಿದಿದೆ ಅಂದರೆ ನಾನು ತುಂಬ ಜಾಸ್ತಿ ಮಾಡಿಟ್ಟದ್ದು, ಯಾಕಂದರೆ ಫ್ರೈಡೇ. ಸೊ ಖಾಲಿ ಟೊಮ್ಯಾಟೊ ಸಾರಿಂದ ಊಟ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ರೈಸ್ ಜಾಸ್ತಿ ಮಾಡಿಟ್ರೆ ನನಗೆ ಮಧ್ಯಾಹ್ನ ಕೂಡ ತಿನ್ಬೋದಲ್ಲ ಅಂತ. ಹಾಗೆ ಮಾತ್ರ ಬೆಳಿಗ್ಗೆ ನಾನು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಟ್ಟೆ ಅಲ್ವಾ, ನನಗೆ ತುಂಬ ಇಷ್ಟ ಆಯಿತು. ಸೊ ಈಗ ಊಟ ಮಾಡುವ, ಟೊಮ್ಯಾಟೊ ಬಾತ್. ಇಲ್ಲಿ ನಾನು ಕ್ಯಾಮರಾ ಆನ್ ಮಾಡಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಈಗ ಸಂಜೆ ಆಗಿದೆ, ನನ್ನ ಹಸ್ಬೆಂಡ್ ಬಂದಿದ್ದಾರೆ, ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಅವ್ರು ಯಾವಾಗ ಬರ್ತಾರೆ ಅಂತ. ರೆಕಾರ್ಡ್ ಮಾಡುವ ವಿಷಯ ಏನಂದರೆ, ನನಗೆ ಮತ್ತು ಹಸ್ಬೆಂಡಿಗೆ ಒಂದು ಸಣ್ಣ ವಿಷಯದಲ್ಲಿ ಕೋಪ, ಗಲಾಟೆ, ಮನಸ್ತಾಪ ಆಗಿದೆ. ಸೊ ಅದರ ಎಂಡಿಂಗ್ ಫಲಿತಾಂಶ ಹೇಗಿರುತ್ತೆ ಅಂತ ನೋಡಲಿಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿಟ್ಟೆ. ನೋಡಿ ಬಂದರು, ಸ್ನಾನ ಮುಗಿಸಿ ಬಂದರು. ಅವರಿಗೆ ವೆಯ್ಟ್ ಮಾಡಿ ಮಾಡಿ ಅಂತೂ ಸಾಕಾಯಿತು ನನಗೆ. ಬಂದ ತಕ್ಷಣ ಕ್ಯಾಮರಾ ನೋಡ್ತಾರಾ ಅಂತ ಹೆದರಿಕಾಯ್ತು, ನೋಡಲಿಲ್ಲ ಪುಣ್ಯ. ಅವರು ಅವರ ನಾಳೆದ್ದು ಟ್ರೈನಿಂಗ್ ಕೊಡಲಿಕ್ಕಿದೆ ಅವರಿಗೆ, ಅದರದ್ದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಲ್ಯಾಪ್ಟಾಪಲ್ಲಿ. ಸೊ ಅವರ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ನಾನು ಸುಮ್ಮನೆ ಅವರು ನನ್ನನ್ನು ನೋಡಿ ಅಟ್ಲೀಸ್ಟ್ ಮಾತಾಡಲಿ ಅಂತ ಆ ಕಡೆ ಈ ಕಡೆ ಬೆಕ್ಕಿನ ಥರ ಓಡ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆಯನ್ನು ಮಡಿಸಿ ಕೊಂಡೋಗ್ತಾ ಇದ್ದೇನೆ ರೂಮ್ಗೆ. ಅವರು ನೋಡಿ ನನ್ನನ್ನು ಮಾತಾಡಲಿ ಅಂತ, ನೋಡುವ ಮಾತಾಡ್ತಾರಾ ಅಂತ.
ಏನು ವರ್ಕ್ ಆಗಲಿಲ್ಲ. ನಾನು ಆ ಕಡೆ ಈ ಕಡೆ ಹೋದದ್ದೇ ಬಂತು. ಅವರು ಮಾತ್ರ ನನ್ನನ್ನು ಏನು ಒಬ್ಸರ್ವೇ ಮಾಡ್ತಾನೆ ಇಲ್ಲ. ಓಕೆ, ಇನ್ನು ನಡೆದು ಆ ಕಡೆ ಈ ಕಡೆ ಹೋಗುದು ವೇಸ್ಟ್ ಅಂತ ನಾನು ಅವರ ಪಕ್ಕದಲ್ಲೇ ಬಂದು ಕೂತ್ಕೊಂಡೆ. ಸೀಟಲ್ಲಿದ್ದ ಅವರ ಮೊಬೈಲನ್ನು ತೆಗೆದು ಕೊಟ್ಟೆ. ನೋ ರಿಯಾಕ್ಷನ್. ನಾನಂತೂ ತುಂಬ ಕೋಪದಲ್ಲಿರುವ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಈ ಕಡೆ ಮೊಬೈಲ್ ಒಂದು ರೆಕಾರ್ಡ್ ಮಾಡಿಟ್ಟಿದ್ದೇನಲ್ವಾ, ಸೊ ಕೈಯಲ್ಲಿ ಮೊಬೈಲ್ ಕೂಡ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಒಂದು ನನ್ನ ಹತ್ರ ಒಡಮಸ್ ಇತ್ತು, ಅದನ್ನೇ ಆಗ್ತಾ ಇದ್ದೆ ಒಂದು ನಾಟಕ ಮಾಡುವ ಹಾಗೆ. ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ, ಹೇಗಪ್ಪ ಇವರೇ ನನ್ನ ಹತ್ರ ಮಾತಾಡಬೇಕು ಹೇಗೆ ಅಂತ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಸೆಟ್ ಮಾಡ್ತಾ ಇದ್ದೇನೆ. ಬಟ್ ನನಗೆ ಆಗ್ತಾ ಇಲ್ಲ. ನಿಮಗೂ ಈ ಥರ ಆಗ್ತದ ಹೇಳಿ. ಆದರೆ ಕೋಪ ಮಾಡಿದ ತಕ್ಷಣ ಉಂಟಲ್ಲ, ನಾವೇ ಹೋಗಿ ಮಾತಾಡುವಷ್ಟು ಆ ಒಂದು ಏನು ಧೈರ್ಯ ಬರಲ್ಲ. ಸೊ ಅವರೇ ಬಂದು ಮಾತಾಡುವಷ್ಟು ವೇಟ್ ಮಾಡ್ತೇವೆ. ಸೊ ಹಾಗೆ ನಾನು ಸಹ ವೇಟ್ ಮಾಡಿ ಮಾಡಿ ಸಾಕಾಗೋಯ್ತು. ಓಕೆ, ನಾನು ಒಂದು ಪ್ಲ್ಯಾನ್ ಮಾಡಿದೆ, ಹೀಗೆ ಮಾಡಿದರೆ ಖಂಡಿತ ಮಾತಾಡ್ತಾರೆ ಅಂತ. ಸೊ ತಲೆನೋವು ಬರುವ ಹಾಗೆ ಕೈ ಹಿಡ್ಕೊಂಡು ತಲೆಯನ್ನು ಉಜ್ತಾ ಇದ್ದೆ, ನೋಡ್ತಾರಾ ಅಂತ. ನೋಡಿ, ಏನು ಗೈಸ್, ಈ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಲಿಲ್ಲ. ನಾನು ಸುಮ್ಮನೆ ತಲೆನೋವು ಬರುವಾಗೆ ನಾಟಕ ಮಾಡಿದರೆ ಅವರು ಅವರ ಕೆಲಸದಲ್ಲೇ ಇದ್ದಾರೆ. ಈಗ ನಾವೇನಾದರೂ ಇನ್ನೊಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಸೆಕೆಂಡ್ ಪ್ಲ್ಯಾನಿಗೆ ಹೊರಟೆ. ನೋಡುವ ಇದರಲ್ಲಾದರೂ ಮಾತಾಡ್ತಾರೆ ಅಂತ. ಸೆಕೆಂಡ್ ಪ್ಲ್ಯಾನ್ ಏನಂದರೆ ನೋಡಿ, ಸೆಕೆಂಡ್ ಪ್ಲ್ಯಾನ್ ಏನಂದರೆ ಒಳಗೆ ಹೋಗಿ ಲೋಟದಲ್ಲಿ ನೀರು ಕುಡಿತಾ ಬಂದು ಅಲ್ಲೇ ಬಂದು ಕೂತ್ಕೊಂಡೆ. ನನಗೆ ನಿಜ ನಗಡ್ಲಿಕ್ಕೆ ಬರ್ತಾ ಉಂಟು. ಸೊ ಏನು ಮಾಡೋದು, ಇವ್ರ ಹತ್ರ ಮಾತಾಡಿಸ್ಬೇಕಲ್ಲ ಅಂತ ಇನ್ನೊಂದು ಮಾಸ್ಟರ್ ಪ್ಲ್ಯಾನ್ ಯೋಚನೆ ಮಾಡ್ತಾ ಇದ್ದೆ. ನೋಡುವ, ಉಪದ್ರ ಮಾಡಿ ಆದರೂ ಮಾತಾಡ್ತಾರಾ ಅಂತ ನೋಡಿದೆ. ಮಾತಾಡೋದು ಬಿಡಿ, ಅವರು ನನಗೆ ಬೈಯೋದೇ ಜಾಸ್ತಿ ಆಯಿತು. ಇಲ್ಲಿ ಆ್ಯಕ್ಚುಲಾಗಿ ತಪ್ಪು ನಂದೇ ಈ ಗಲಾಟೆಯಲ್ಲಿ. ಬಟ್ ಸ್ಟಿಲ್ ನನಗೆ ಒಂದು ಕೊಬ್ಬು ಅವರೇ ಮಾತಾಡಬೇಕು ಅಂತ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಉಪದ್ರ ಮಾಡಿಕೊಂಡು ಅವರ ಬಾಯಲ್ಲಿ ಮಾತಾಡಿಸುವ ಹಾಗೆ ಮಾಡ್ತಾ ಇದ್ದೇನೆ. ಗೈಸ್, ಈ ಪ್ಲ್ಯಾನ್ ಕೂಡ ಏನು ವರ್ಕೌಟ್ ಆಗಲಿಲ್ಲ. ನೋಡುವ ಇನ್ನೊಂದು ಪ್ಲ್ಯಾನ್ ಏನಾದರೂ ಮಾಡುವ ಅಂತ ಯೋಚನೆ ಮಾಡ್ತಾ ನೆಕ್ಸ್ಟ್ ಪ್ಲ್ಯಾನಿಗೆ ಹೋದೆ. ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ತಲೆನೋವು ಅಂತ ಜೋರು ಕಿರುಚುವ ಹಾಗೆ. ನೋಡುವ ಇದಕ್ಕೇನು ರಿಯಾಕ್ಟ್ ಮಾಡ್ತಾರಂತ. ಇವರು ಮಾತಾಡ್ತಾರೆ ಅಂದರೆ ನಗಡ್ತಾರೆ. ನನ್ನ ನಾಟಕ ಏನು ಅಂತ ಕರೆಕ್ಟಾಗಿ ಗೊತ್ತಾಗಿರುವ ಹಾಗೆ ತಲೆ ತಿರುಗಿ ಬಿದ್ದಾಗೆ ಆ್ಯಕ್ಟಿಂಗ್ ಅಂತೂ ಮಾಡಿದೆ. ಈಗ ಏನು ಮಾಡೋದಪ್ಪ, ಇವರು ಮಾತಾಡ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ಆದರೆ ಅವರ ರಿಯಾಕ್ಷನ್ ನೋಡಿ. ಏನು ರಿಯಾಕ್ಷನ್ ಇಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ನಾಟಕ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಈಗಂತೂ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ನೋಡುವ,
ಈ ಪ್ಲ್ಯಾನ್ ಕೂಡ ಫುಲ್ಲು ಫ್ಲಾಪ್. ಏನು ಕೂಡ ರಿಯಾಕ್ಟೇ ಮಾಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಂತ ಮಾಡುದು ಮಾರ್ರೆ ಇವರನ್ನು ಮಾತಾಡಿಸ್ಲಿಕ್ಕೆ ಅಂತ. ಇನ್ನಾಗ್ಲಿಕ್ಕಿಲ್ಲ. ಆಯ್ತು, ಇಲ್ಲಿಗೆ ನನ್ನ ಎಫರ್ಟ್ ಮುಗೀತು. ಈಗ ಏನಾಗ್ತದೆ ನೋಡಿ. ಅಬ್ಬಾ, ಈಗ ಮನಸ್ಸಿಗೆ ಸಮಾಧಾನ ಆಯಿತು. ಅಂತೂ ಇಂತೂ ಹೇಗಾದರೂ ಮಾತಾಡಿಸಿದೆ ಅವರನ್ನ, ಹೊಡೆದು ಬಡ್ದು. ನೋಡಿ ಗೈಸ್, ನೋಡಿ 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 ನನ್ನ ಪತಿದೇವರ ಅವಸ್ಥೆ ನೋಡಿ. ನಾನು ಸತ್ರು ಕೂಡ ಬರಲ್ಲ, ನಾನು ಆಕ್ಟಿಂಗ್ ಮಾಡಿದ್ರು ವೇಸ್ಟ್. ಅದು ನನ್ನಿಂದ ಆಗಲ್ಲ. ಕೋಪ ಆದ್ರೆ ಮಾತಾಡ್ಲಿಕ್ಕೆ ಅಷ್ಟು ಸಹ ಗಂತು ಬಿಡಲ್ಲ. ಫೈನಲ್ ಆಗಿ ಅವರೇ ವಿನ್ ಆದ್ರು. ನಾನು ಅನ್ಕೊಂಡೆ ಅವ್ರ ಹತ್ರ ಬಂದು ಮಾತಾಡ್ತಾರೆ ಅಂತ. ಎಸ್, ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್.